ಶ್ರೀ ಪ್ರಸನ್ನ ವೀರಾಂಜನೇಯ ಯೋಗ ಕೇಂದ್ರಕ್ಕೆ ಹಾಗೂ ಅದರ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರಿಗೆ ನಮಸ್ಕಾರ. ಒಂಥರ ಖುಷಿಯಾಗತ್ತೆ. ಪ್ರತಿ ವರ್ಷ ರಥಸಪ್ತಮಿಯಂದು 1008 ಸೂರ್ಯ ನಮಸ್ಕಾರಗಳನ್ನು ಮಾಡುವಂತಹ ಒಂದು ವಿಶೇಷವಾದಂತಹ ಕ್ಷಮತೆಯನ್ನು ಈ ಕೇಂದ್ರದ ಸದಸ್ಯರೆಲ್ಲ ನಾಗೇಶ್ ಅವರ ನೇತೃತ್ವದಲ್ಲಿ ಮಾಡ್ತಾಯಿದ್ದಾರೆ. ನನ್ನ ಸ್ನೇಹಿತರಿಗೆಲ್ಲ ಕಳಿಸಿದ್ದೆ ಮಾಹಿತಿಯನ್ನು. 1008 ಸೂರ್ಯ ನಮಸ್ಕಾರಗಳನ್ನು ಮಾಡ್ತಾರೆ, ಬನ್ನಿ ನೋಡಿ ಅಂತ. ಅವಾಗ ಎಲ್ಲರೂ ಕೇಳಿದರು, ನೀನೆಲ್ಲ ಒಂದು ಸೊನ್ನೆ ಮಧ್ಯದಲ್ಲಿ ಹಾಕ್ಬಿಟ್ಟಿದೀಯಾ ಅಂಥೇಳಿ ಅಂತ. ಸರಿಗೆ ನೋಡು ಅಂತ. ಇಲ್ಲ ನೀವು ಬಂದು ನೋಡಿ, ಅವಾಗ ಗೊತ್ತಾಗುತ್ತೆ ನಾನು ಬರೆದಿರೋದು ಸರಿನೋ ಇಲ್ವೋ ಅಂಥೇಳಿ ಅಂತ. ಅವಾಗ ಅವರು ಅಂದರು ಯಾರೂ ಬರಲೇ ಇಲ್ಲ. ನಂಗೆ ಆಶ್ಚರ್ಯ ಆಯಿತು. ಮತ್ತು ಕೇಳಿದೆ ಅವ್ರನ್ನೆಲ್ಲ, ಯಾಕ್ರಯ್ಯ ಬರಲೇ ಇಲ್ಲ ಅಂತಂದರೆ, ಅವ್ರು ಮಾಡೋರು ಹೆಂಗೋ ಮಾಡ್ಕೊಂಬಿಡ್ತಾರೆ, ಅವ್ರು ನೋಡಿದ್ರೆ ನಾವೇ ಬಿದ್ದೋಗ್ತೀವಿ ಅಂಥೇಳಿ ಅಂತ ಅವ್ರು ಬಂದಿಲ್ಲ ಅಂತ ನಾನೇ ಅಂದ್ಕೊಂಡೆ. ಒಂದು 1008 ಸೂರ್ಯ ನಮಸ್ಕಾರ ಏನು ಹುಡುಗಾಟನ ಅದು? ಬೆಳಿಗ್ಗೆ 4 ಗಂಟೆಯಿಂದ ಸಾಯಂಕಾಲ ರಾತ್ರಿ 8 ಗಂಟೆವರೆಗೂ ಮಾಡೋದು ಅಂತಂದರೆ ಅವರ ಕ್ಷಮತೆ ಹೇಗಿರಬೇಕು ಅಂತ ನನಗೆ ಒಂದೊಂದು ಸಲ ಜ್ಞಾಪಕಕ್ಕೆ ಬರುತ್ತೆ. ಮೆಡಿಕಲ್ ಟೆಸ್ಟ್ಗೆ ಅದಕ್ಕೆಲ್ಲ ಹೋದಾಗ ಟ್ರೆಡ್ಮಿಲ್ ಟೆಸ್ಟು ಅದು ಇದು ಮಾಡಿಸ್ತಾರೆ. ಆಮೇಲಿಂದ ಆ್ಯಂಜಿಯೋಗ್ರಾಮ್ ಮಾಡಿಸ್ಕೋಬೇಕು ಹಾಗೆ ಅಂತ ಹೇಳ್ತಾರೆ. ಕೇದಾರೇಶ್ವರನ ನೋಡೋಕ್ಕೆ ಹೋದಾಗ 24 ಕಿಲೋಮೀಟ್ರ್ ನಡಿಬೇಕು. ನನ್ನ ಜೊತೆ ಒಬ್ಬರು ಬಂದಿದ್ದರು. ಅವರು ಕಾರ್ಗಿಲ್ ಯುದ್ಧದಲ್ಲಿ ಒಂದು ಕಾಲನ್ನು ಕಳ್ಕೊಂಡಿದ್ರು. ಅವರು 3ನೇ ಸಲ ಬರ್ತಾಯಿದ್ರು ಹತ್ಕೊಂಡು. ಅವಾಗ ಅನ್ನಿಸ್ತು ನಿಜವಾಗ್ಲೂ ಪ್ರೇರಣೆ ಅಂತ ಅನ್ನೋದು ಹೇಗೆ ಸಿಗುತ್ತೆ ಅಂತ ಹೇಳಿ ಅಂತ. ಅಮರನಾಥಕ್ಕೆ ಹೋದಾಗ ನನ್ನ ಜೊತೆ ಒಬ್ಬರು ಬಂದಿದ್ದರು, 10ನೇ ಸಲ ಬರ್ತಾಯಿದ್ರು. ಅಲ್ಲೂ ಒಂದು 16 ಕಿಲೋಮೀಟ್ರ್ ನಡಿಬೇಕು. ನಿಜವಾಗ್ಲೂ ಅನಿಸುತ್ತೆ ಒಂದೊಂದು ಸಲ ಎಲ್ಲ. ಈಗ 1008 ಸೂರ್ಯ ನಮಸ್ಕಾರ ಮಾಡೋದಕ್ಕೆ ಪ್ರೇರಣೆ ಎಲ್ಲಿಂದ ಸಿಗುತ್ತೆ ಅಂತ. ಈ ಟ್ರೆಡ್ಮಿಲ್ ಟೆಸ್ಟು ಅಷ್ಟೊಂದು ಮಾಡೋದ್ರ ಮುಂದೆ ಏನೇನೂ ಅಲ್ಲ. ಈ ಒಂದು ಮಾಡಿಬಿಡ್ತು ಅಂದರೆ 1008 ಸೂರ್ಯ ನಮಸ್ಕಾರ ನಮ್ಮದು ಸರ್ಟಿಫಿಕೇಟ್ ಬಂದ್ಬಿಡುತ್ತೆ, ಅದರಲ್ಲಿ ಯಾವ ಟೆಸ್ಟು ಮಾಡಬೇಕಾಗಿಲ್ಲ ಅಂತ. ಆದರೆ ಒಂದೊಂದು ಸಲ ಯೋಚನೆ ಬರುತ್ತೆ, ಏನೇನೋ ಓದ್ಕೊಂಬಿಡ್ತೀವಲ್ಲ ಅದಕ್ಕೆ. DVG ಹೇಳ್ತಾರೆ, ಆರೋಗ್ಯ ಭಾಗ್ಯವನ್ನು ಮನಕ್ಕೆ ತನುಗೆಂತಂತೆ ಹಾರೈಸುವಡೆ ಹಲವು ಸರಳ ನೀತಿಗಳ ಧಾರೈಸು ನಡೆಯಲ್ಲಿ ನುಡಿಯಲ್ಲಿ ಪಾರಾಗು ಸುಳಿಯಿಂದ ಮಂಕುತಿಮ್ಮ ಅಂತಂದರು. ಅಂದರೆ ಸರಳವಾದ ನಿಯಮಗಳನ್ನು ನಮಗೆ ನಾವೇ ಹಾಕ್ಕೋಬೇಕಂತ. ಯಾರೂ ಹಾಕಿದ್ದಲ್ಲ, ನಮಗೆ ನಾವೇ ಹಾಕ್ಕೊಂಡಾಗ ನಮ್ಮ ದೇಹದ ಪ್ರಕೃತಿಗೆ ನೋಡಿಕೊಂಡು ಅದಕ್ಕೆ ತಕ್ಕಂತೆ ನಾವು ನಿಯಮಗಳನ್ನು ಹಾಕ್ಕೊಂಡಾಗ ಅದನ್ನು ಅಂದಾಗ ಒಂದೊಂದು ಸಲ ಅನಿಸುತ್ತೆ. ಈ ಕೇಂದ್ರದಲ್ಲಿ 1008 ಸೂರ್ಯ ನಮಸ್ಕಾರಗಳನ್ನು ಮಾಡೋದ್ರಲ್ಲಿ ಎಲ್ಲರೂ ಕೂಡ ಜೀವೇಮ ಶರದಶತಂ ಪಶ್ಯೇಮ ಶರದಶತಂ ಪ್ರಭ್ರುವಾಮ ಶರದಶತಂ ಅಂತ ಹೇಳಿ 100 ವರ್ಷ ಖಂಡಿತವಾಗಲಿ ಬಾಳಲಿ ಅಂತಂದ್ಬಿಟ್ಟು ಅಂತ ನಾನು ಹಾರೈಸ್ತೀನಿ. ಏಕೆಂದರೆ ಒಬ್ಬ ಮನುಷ್ಯನ ಆಯಸ್ಸು ಅಷ್ಟಿದ್ದರೆ ಸಾಧನೆಗೆ ಚೆನ್ನಾಗಿ ಒಂದು ಅವಕಾಶ ಇರುತ್ತೆ. ಗಾಯತ್ರಿ ಮಂತ್ರದಲ್ಲಿ ನಾವು ಕೇಳ್ಕೊತೀವಿ, ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್ ಅಂಥೇಳಿ ಅಂತ. ಅಂದರೆ ಅಂತಹ ಒಂದು ಪ್ರೇರಣೆಯನ್ನು ಕೊಡು ಅಂಥೇಳಿ ಅಂತ ಪ್ರತಿ ದಿವಸ 108 ಸಲ ಎಲ್ಲ ಕೇಳ್ಕೊತೀವಿ ನಾವು. ಹಾಗಾಯಿತು ಅಂತಂದರೆ ನಾವು ನಮ್ಮ ಸ್ನೇಹಿತರು ಹೇಳ್ದಂಗೆ 1008ರಲ್ಲಿ 10 ಕಳೆದ್ರೂ 108 ವರ್ಷ ಬದುಕಬೇಕು ಅನ್ನುವಂತಹ ಆಸೆ ಇಟ್ಕೊಳ್ತು ಅಂದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಅಂತ ಅನಿಸುತ್ತೆ. ಆವಾಗ ಇನ್ನೊಂದು ವೇದ ಮಂತ್ರ ಬರುತ್ತೆ, ಮಾಪುರ ಜರಸೋಮೃತಾಹ ಅಂಥೇಳಿ ಅಂತ. ಮುಪ್ಪಿಗೆ ಮುನ್ನ ಸಾಯಬೇಡ ಅಂತ ಹೇಳುತ್ತೆ. ಅಲ್ಲಿಗೆ 1008 ಸೂರ್ಯ ನಮಸ್ಕಾರಗಳನ್ನು ಮಾಡ್ತಿದ್ರೆ ಮುಪ್ಪಿನವರೆಗೂ ಇರ್ತೀವಿ ಅಂಥೇಳಿ ಅಂತ. ಮದುವೆ ಮಾಡ್ಕೊಂಡೋಗು ಹೇಳ್ತೀವಿ, ಒಂದು ವೇದ ಮಂತ್ರ ಬರುತ್ತೆ, ಹೆಂಡ್ತಿಗೆ ಹೇಳುವಂಥ ಭರವಸೆ ಕೊಡೋದು, ಜರದಷ್ಟಿರ್ ಯಥಾಸಹ ಅಂತ, ನಾನು ನಿನ್ನ ಗಂಡನಾಗಿರ್ತೀನಿ ಅಂಥೇಳಿ ಅಂತ. ಎಷ್ಟು ಚೆನ್ನಾಗಿರುತ್ತಲ್ವ? ಹಾಗೆ ಆ ಥರದ್ದೆಲ್ಲ ಇರುತ್ತೆ. ಆದರೆ ಇದನ್ನೆಲ್ಲ ನೋಡಿಕೊಂಡಾಗ ನಮಗೆ ಪ್ರೇರಣೆ ಬರುತ್ತೆ. ಆದರೂ ಒಂದು ಸ್ವಲ್ಪ ಹಾಸ್ಯಕ್ಕೆ ಒಂದು ಪ್ರೇರಣೆಯನ್ನು ಹೇಳ್ತೀನಿ. ಒಬ್ಬ ಶತಾಯುಷಿ ಇದ್ದ. ಆತನನ್ನು ಅವನವಾಗ ಶತಾಯುಷಿ ಆದವನು ಕೂಡ ಮ್ಯಾರಥಾನ್ ರೇಸಲ್ಲಿ ಗೆದ್ದುಬಿಟ್ಟಿದ್ದ. ಸಂದರ್ಶಕರು ಬಂದರು, ಕೇಳಿದರು, ಸಂದರ್ಶನ ಮಾಡಿದರು, ನಿಮ್ಮ ಆರೋಗ್ಯದ ಗುಟ್ಟೇನು ಅಂತ. ನಾನು ಹಾಗೆ ಪ್ರಾಣಾಯಾಮ ಯೋಗ ಅದನ್ನೆಲ್ಲ ಮಾಡ್ಕೊಂಡಿರ್ತೀನಿ, ಕಣ್ಣು ತುಂಬ ನಿದ್ದೆ ಮಾಡ್ತೀನಿ, ಮಿತವಾಗಿ ತಿಂತೀನಿ ಅಂತ ಏನೇನೋ ಹೇಳಿದ್ರು. ಇಲ್ಲ ಸ್ವಾಮಿ, ನಿಜವಾದ ಕಾರಣ ಹೇಳಿ ಅಂತಂದರು. ಆವಾಗ ಅವ್ರು ಹೇಳಿದರು, ನಾನು ಮದುವೆ ಆದಾಗ ನನ್ನ ಹೆಂಡತಿ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡಿದ್ದೆ. ಏನು ಒಪ್ಪಂದ ಮಾಡ್ಕೊಂಡಿದ್ರಿ? ಯಾರು ತಪ್ಪು ಮಾಡ್ತಾರೋ ಅವಾಗ ಜಗಳ ಕಾಯೋ ಹಂಗಿಲ್ಲ, ಯಾರು ತಪ್ಪು ಮಾಡ್ತಾರೋ ಅವರು ಅವತ್ತು 5 ಕಿಲೋಮೀಟ್ರ್ ನಡ್ಕೊಂಡು ಬರಬೇಕು ಅಂಥೇಳಿ ಅಂತ. ಹೌದಾ ಅಂತಂದ್ರೆ, ಮತ್ತು ನಿಮ್ಮ ಹೆಂಡತಿ ಮುಂಚೆನೇ ಹೋಗ್ಬಿಟ್ರಲ್ಲ ಅಂತ. ಇಲ್ಲ, ಮೊದಲು ಅವಳು ಬರ್ತಾಯಿದ್ಲು, ನಾನು 5 ಕಿಲೋಮೀಟ್ರ್ ಹೋಗ್ತೀನೋ ಇಲ್ವೋ ಅಂತ ಹೇಳಿ ನೋಡೋದಕ್ಕೆ ಅಂತ ಚೆಕ್ ಮಾಡೋಕ್ಕೆ ಬರ್ತಾಯಿದ್ಲು. ಆಮೇಲಿಂದ ಇಲ್ಲ ಈ ಪ್ರಾಣಿ ಪಾಲಿಸ್ತಾನೆ ಅಂತ ತಕ್ಷಣ ಬಿಟ್ಬಿಟ್ಲು, ಅವಳು ಹೊಟ್ಟೋದ್ಲು. ನಾನು ಪಾಲಿಸ್ಕೊಂಡೇ ಬರ್ತೀನಲ್ಲ ಅಂತ. ಮತ್ತು ನಿಮ್ಮ ಗುಟ್ಟೆ ಏನು ಅಂತ. ಆವಾಗ ಅವರು ಅಂದರು, ಇಲ್ಲ, ಒಂದೊಂದು ದಿವಸ 2-3 ಸಲ ತಪ್ಪು ಮಾಡಿದ್ದು ಇದೆ ಅಂತ. ಅರ್ಥವಾಗಿರಬೇಕು. ಹಾಗೆಯೇ ಇಲ್ಲೂ ಪ್ರೇರಣೆ ಹೇಗಿರುತ್ತೆ ಅಂತಂದರೆ, ಸುಮಾ ಅವರು ನಾಗೇಶ್ಗೆ ಯಾವ ಥರ ಪ್ರೇರಣೆ ಕೊಟ್ಟಿದ್ದಾರೋ ಏನೋ ಗೊತ್ತಿಲ್ಲ. ನೀನು 1008 ಸೂರ್ಯ ನಮಸ್ಕಾರ ಮಾಡಿದರೆ ಮುಂದಕ್ಕೆ ಏನು ಬೇಕಾದ್ರೂ ಸೇರಿಸ್ಕೊಳ್ಳಿ,
ಹಾಗೆ ಆ ಥರ ಏನಾದರೂ ಪ್ರೇರಣೆ. ಅಲ್ಲಿ ಶತಾಯುಷಿ ಹೆಂಡತಿ ಒಂದಷ್ಟು ವರ್ಷ ನೋಡಿದ್ಲು, ಹಿಂದೆ ಬಂದು 5 ಕಿಲೋಮೀಟ್ರ್ ಹೋಗ್ತಾನೋ ಇಲ್ವೋ ಅಂತ ಹೇಳಿ ಅಂತ. ಇಲ್ಲಿ ಪ್ರತಿ ವರ್ಷ ಸುಮ್ಮನೆ ಅಲ್ಲೇ ಎದುರಿಗೆ ನಿಂತ್ಕೊಂಡು 1008 ಮಾಡ್ತಾರ ಅಂತ. ಒಂದು ಥರದಲ್ಲಿ ಪ್ರೇರಣೆನೂ ಒಂದು ಥರದಲ್ಲಿ ಮಾಡೇ ಮಾಡ್ತಾರೆ ಅನ್ನುವಂತಹ ಒಂದು ಭರವಸೆ. ಹಾಗಾಗಿ ಇವನ್ನೆಲ್ಲ ನೋಡ್ತು ಅಂತಂದರೆ ನಮ್ಮ ದೇಶಕ್ಕೆ, ನಮ್ಮ ಒಂದು ರಾಷ್ಟ್ರಕ್ಕೆ ಇಂತಹ ಪ್ರಜೆಗಳು, ಸುಪ್ರಜಾ ಪ್ರಜಾಭಿಸ್ಯಾಮ ಅಂತ ಒಂದು ವಾಕ್ಯ ಇದೆ, ವೇದದಲ್ಲಿ ಬರುತ್ತೆ. ನಾವು ಅಕಸ್ಮಾತ್ ಮಕ್ಕಳನ್ನು ಹುಟ್ಟಿಸಿದ್ರು ಭಾರತಕ್ಕೆ ಬೇಕಾದಂತಹ ಮಕ್ಕಳನ್ನು ಹುಟ್ಟಿಸೋಣ. ಆ ಏನು ಉಪಯೋಗ ಅಂತಂದರೆ ಆ ಮಕ್ಕಳಿಂದ ರಾಷ್ಟ್ರಂ ಸುವೀರಂ ವರ್ಧಯಾಮಿ ಅಂತ, ರಾಷ್ಟ್ರವನ್ನು ಬಲಿಷ್ಠವಾಗಿ ಕಟ್ತೇನೆ ಅಂತ. ಆವಾಗ ಸಮಾಜ ಹೇಗಿರುತ್ತೆ ಅಂತ, ಇಂತಹ ಸ್ವಸ್ಥ ಜನರಿಂದ ನೋಡಿದಾಗ ಸಮಾಜ ಸುದೃಢವಾಗಿರುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ಇದನ್ನು ನೋಡೋದೊಂದೇ ಅಲ್ಲ, ನಮಗೂ ಪ್ರೇರಣೆ ಸಿಗಲಿ. 108 1008 ಸೂರ್ಯ ನಮಸ್ಕಾರಗಳನ್ನು ನಾವು ಮಾಡಿಕೊಂಡು ಆರೋಗ್ಯವಂತರಾಗಿ ಎಲ್ಲರಿಗೂ ಪ್ರೇರಣೆಯಾಗಿ ಇರೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತೇನೆ. ಧನ್ಯವಾದ ಹಾಗೂ ನಮಸ್ಕಾರ.